ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ವ್ಯಾಪ್ತಿಗೆ ಬರುವ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರವು ಇದೇ ಮೊದಲ ಬಾರಿಗೆ ಬೆಂಗಳೂರಿನಿಂದ ಲಂಡನ್ಗೆ ನೇರಳೆ ಹಣ್ಣು ಸಾಗಿಸುತ್ತಿದೆ. ಪ್ರಾಧಿಕಾರವು ವಿಮಾನದ ಮೂಲಕ ನೇರಳೆ ಹಣ್ಣು ರಫ್ತು ಯೋಜನೆ ಜಾರಿಗೊಳಿಸಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಅಪೇಡ ಘಟಕದಲ್ಲಿ ರಫ್ತಿಗೆ ಚಾಲನೆ ನೀಡಲಾಯಿತು. ಪ್ರಾಯೋಗಿಕವಾಗಿ 250 ಕೆಜಿ ನೇರಳೆ ಹಣ್ಣನ್ನು ರಫ್ತು ಮಾಡಲಾಯಿತು. 250 ಗ್ರಾಂ ಪೊಟ್ಟಣವನ್ನು ಪ್ರತ್ಯೇಕಗೊಳಿಸಿ ರವಾನಿಸಲಾಗುತ್ತಿದೆ. ದೂರದರ್ಶನದೊಂದಿಗೆ ಸಹಾಯಕ ತೋಟಗಾರಿಕೆ ನಿರ್ದೇಶಕ ಮಂಜುನಾಥ್, ಮಾವು ಅಭಿವೃದ್ಧಿ ಕೇಂದ್ರವು ನಮ್ಮ ಘಟಕದಿಂದ ನೇರಳೆ ಹಣ್ಣನ್ನು ಲಂಡನ್ಗೆ ರಫ್ತು ಮಾಡಲಾಗುತ್ತಿದೆ. ಸದ್ಯಕ್ಕೆ 250 ಕೆಜಿ ರಫ್ತು ಮಾಡಲಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ 20 ರಿಂದ 25 ಟನ್ ಕಳಿಸುವ ಗುರಿ ಇದೆ ಎಂದರು. ಮುಂದಿನ ದಿನಗಳಲ್ಲಿ 20 ರಿಂದ 25 ಟನ್ ನಾವು ಎಕ್ಸ್ಪೋರ್ಟ್ ಮಾಡೋ ಗುರಿಯನ್ನು ಹೊಂದಿದ್ದೀರಿ. ರೈತರಿಗೆ ಇಲ್ಲಿ ತುಂಬಾ ಅನುಕೂಲ ಐತೆ ಎಕ್ಸ್ಪೋರ್ಟ್ ಮಾಡೋದ್ರಿಂದ. ಘಟಕದ ಉಸ್ತುವಾರಿ ಹರಿಪ್ರಸಾದ್, ಅಪೇಡಾದಿಂದ ಕುಂದನ ಎಂದು ತಳಿಯ ನೇರಳೆ ಹಣ್ಣನ್ನು ರಫ್ತು ಮಾಡಲಾಗುತ್ತಿದೆ. ಲಂಡನ್ಗೆ ಈಗ ಪ್ರಾಯೋಗಿಕವಾಗಿ ಕಳಿಸುತ್ತಿದ್ದು, ಬರುವ ದಿನಗಳಲ್ಲಿ ಬೇರೆ ದೇಶಗಳಿಗೂ ಕಳುಹಿಸುವ ಉದ್ದೇಶವಿದೆ ಎಂದು ಹೇಳಿದರು. ಡಿಮ್ಯಾಂಡ್ ಇದೆ. ಜಾಮೂನ್ ಅಂತ ಅದರಲ್ಲಿ ಕುಂದನ್ ತುಂಬಾ ಬಿಗ್ ಸೈಜ್ ಬರುತ್ತೆ, ತುಂಬಾ ಸ್ವೀಟ್ ಬರುತ್ತೆ. ಆಮೇಲೆ ಮೇನ್ ಆಗಿ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ತಳಿದು ಕೀಪಿಂಗ್ ಕ್ವಾಲಿಟಿ ತುಂಬಾ ಚೆನ್ನಾಗಿರೋದ್ರಿಂದ ಸೊ ಅದಕ್ಕೆ ನಮಗೆ ಮುಂದಿನ ದಿನಗಳಲ್ಲಿ ಯಥೇಚ್ಛವಾಗಿ ಡಿಮ್ಯಾಂಡ್